ವಿವಾಹಿತ ಮಹಿಳೆಯನ್ನ ಕೊಲೆ ಮಾಡಿದ ಎರಡನೇ ಗಂಡನಿಂದ ದೂರವಾಗಿದ್ದ ಮಹಿಳೆಯ ಕತ್ತು ಕೊಯ್ದ ಪಾಪಿ. ಅಕ್ಯೂಸ್ ಏನಿದ್ದಾರೆ ಅವರು ಡಿಸೀಸ್ಡ್ ಮೇಲೆ ಹಲ್ಲೆ ಮಾಡಿ ಕತ್ತಿಗೆ ಶಾರ್ಪ್ ವೆಪನ್ನಿಂದ ಕಟ್ ಮಾಡಿ ಡೆತ್ ಆಗಿದೆ. ನಿಜಕ್ಕೂ ನಮ್ಮ ಸಮಾಜದಲ್ಲಿ ಅದೇನಾಗ್ತಿದೆ ಅಂತ ಹೇಳೋಕೆ ಅಸಹ್ಯ ಆಗ್ತಿದೆ ಕಣ್ರಿ. ಗಂಡನನ್ನ ಬಿಟ್ಟು ಆರಾಮಾಗಿದ್ದ ಮಹಿಳೆಗೆ ಎರಡನೇ ಗಂಡನೇ ಕೊಲೆ ಮಾಡಿ ಪರಾರಿಯಾಗಿರುವ ಘಟನೆ ವಿಜಯನಗರದ ಹೊಸಪೇಟೆಯ ಚಾಪಲ್ಗಡ್ಡ ಪ್ರದೇಶದಲ್ಲಿ ನಡೆದಿದೆ. ಇಲ್ಲಿನ ರೈಲ್ವೆ ಸ್ಟೇಷನ್ ಪಕ್ಕದ ಮಹಡಿ ಮನೆಯ ಟೆರೆಸ್ ಮೇಲೆ ಅದೇಗೆ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅಂತ ನೋಡಿ. ಈ ಮರ್ಡರ್ ನೋಡ್ತಾ ಇದ್ರೆ ಹತ್ಯೆ ಮಾಡಿದವನು ಅದೆಷ್ಟು ಕಟುಕನಿರ್ಬೇಕು ಅಂತ ಅನಿಸ್ತೇ ಇರಲ್ಲ. ರಾತ್ರಿ 11 ಗಂಟೆಗೆ ನಡೆಯಿತು ರಾಕ್ಷಸಿ ಕೃತ್ಯ. ಎರಡನೇ ಹೆಂಡತಿಯನ್ನ ಮುಗಿಸೇ ಬಿಟ್ಟ ಮುಸ್ಲಿಂ ಗಂಡ. ಅಂದ ಹಾಗೆ ಈ ಗುಂಡಾಗಿ ಫೋಟೋದಲ್ಲಿ ಕಾಣ್ತಿರುವ 35 ವರ್ಷದ ಮಹಿಳೆಯೇ ಉಮಾ ಕಣ್ರಿ. ಈಕೆಗೆ 3 ಪುಟ್ಟ ಮಕ್ಕಳಿದ್ದಾರೆ. ಕಳೆದ 6 ವರ್ಷಗಳಿಂದ ಮೊದಲ ಪತಿ ರಘುಮೂರ್ತಿಯಿಂದ ದೂರವಾಗಿ ತವರು ಮನೆಯಲ್ಲೇ ಇರುತ್ತಿದ್ಲು. ಹೊಟ್ಟೆಪಾಡಿಗಾಗಿ ಕೆಲಸಕ್ಕೂ ಹೋಗ್ತಿದ್ಲು. ಆದ್ರೆ ಒಂದು ದಿನ ಎಕ್ಸಿಬಿಷನ್ ನಲ್ಲಿ 28 ವರ್ಷದ ಖಾಜಾ ಹುಸೇನ್ ಎಂಬಾತನಿಗೆ ಈಕೆಯ ಪರಿಚಯವಾಗುತ್ತದೆ. ಇಬ್ರು ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಗಂಟೆಗಟ್ಟಲೆ ಮಾತಾಡ್ತಾರೆ. ಸ್ನೇಹ ಪ್ರೀತಿಗೆ ತಿರುಗಿ ಇಬ್ಬರಲ್ಲೂ ಸಲುಗೆ ಬೀಳುತ್ತದೆ. ಉಮಾಳಿಗೂ ಗಂಡನಿಂದ ದೂರವಾಗಿ 6 ವರ್ಷ ಆಗಿತ್ತು ಕಣ್ರಿ. ಮುಂದಿನ ಆಸರೆಗೆ ಒಬ್ರು ಸಿಕ್ರಲ್ಲ ಅಂತ ಉಮಾ ಕೂಡ ಖಾಜಾ ಹುಸೇನ್ಗೆ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ಲು. ಉಮಾಗೂ ಹೇಳಿ ಕೇಳಿ ಇನ್ನೂ ಚಿಕ್ಕ ವಯಸ್ಸು. 3 ಮಕ್ಕಳಿದ್ರು. ಆ ಮಕ್ಕಳ ಭವಿಷ್ಯಕ್ಕಾಗಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಖಾಜಾ ಹುಸೇನ್ ಜೊತೆ ಗುಟ್ಟಾಗಿ ವಿವಾಹ ಕೂಡ ಮಾಡಿಕೊಂಡಿದ್ಲಂತೆ. ಇದರಲ್ಲಿ ನಿನ್ನೆ ರಾತ್ರಿ ಸುಮಾರು 11 ಗಂಟೆ ಸಮಯದಲ್ಲಿ ಉಮಾ ಸುಮಾರು 35 ವರ್ಷ, ಇವರಿಗೆ ಮದುವೆ ಆಗಿ 3 ಮಕ್ಕಳು ಇದೆ. ಬಟ್ ಸುಮಾರು 7 ವರ್ಷದಿಂದ ಅವರ ಹಸ್ಬೆಂಡಿಂದ ಬೇರ್ಪಟ್ಟು ಅವ್ರ ತಾಯಿ ಮನೇಲಿದ್ದಾರೆ. ಇವ್ರಿಗೆ ಅಕ್ಯೂಸ್ದು ಪರಿಚಯ ಆಗುತ್ತೆ. ಅವ್ರಿಗೆ ಪರಿಚಯ ಆಗಿ ಯಾರಿಗೂ ಮನೇಲಿ ತಿಳಿಸ್ದೆ ಅವರು ಒಂದು ಸುಮಾರು 4 ತಿಂಗಳ ಹಿಂದೆ ಮದುವೆ ಕೂಡ ಆಗಿದ್ದಾರೆ. ಇಬ್ರು ಮೊದಲು ಚೆನ್ನಾಗೇ ಇದ್ರು. ಆದ್ರೆ ಯಾವುದೋ ಹಣದ ವಿಚಾರವಾಗಿ ಗಂಡ ಹೆಂಡತಿ ಮಧ್ಯೆ ಜಗಳವಾಗಿತ್ತು. ಖಾಜಾ ಹುಸೇನ್ ಹಣದ ವಿಚಾರದಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ದ. ಹಣಕಾಸಿನ ವಿಚಾರದಲ್ಲಿ ಒಂದು ದೊಡ್ಡ ಅಮೌಂಟ್ ವ್ಯತ್ಯಾಸ ಆಗಿತ್ತಂತೆ. ಇದೇ ಕಾರಣಕ್ಕೆ ಕೊಲೆ ಮಾಡಿದ್ದಾನೆಂದು ಪೊಲೀಸರು ಹೇಳ್ತಿದ್ದಾರೆ. ಆ ನಂತರದಲ್ಲಿ ಅವರಿಬ್ಬರಿಗೂ ಹಣಕಾಸಿನ ವಿಚಾರಕ್ಕೆ ಮತ್ತೆ ಡಿಸೀಸ್ ಏನಿದ್ದಾರೆ ಅವರು ಬೇರೆಯವರು ಇತರರೊಂದಿಗೆ ಮಾತಾಡ್ತಾ ಇರುವ ವಿಷಯಕ್ಕೆ ಆಗಾಗ ಜಗಳಗಳಾಗ್ತಾ ಇರುತ್ತೆ. ಈ ವಿಚಾರಕ್ಕೆ ನಿನ್ನೆ ರಾತ್ರಿ ಸುಮಾರು 11 ಗಂಟೆ ಸಮಯದಲ್ಲಿ ಅಕ್ಯೂಸ್ ಏನಿದ್ದಾರೆ ಅವರು ಡಿಸೀಸ್ಡ್ ಮೇಲೆ ಹಲ್ಲೆ ಮಾಡಿ ಅವ್ರದ್ದು ಕತ್ತಿಗೆ ಶಾರ್ಪ್ ವೆಪನ್ನಿಂದ ಕಟ್ ಮಾಡಿ ಡೆತ್ ಆಗಿದೆ. ಅದರ ಬೇಸಿಸ್ ಮೇಲೆ ಒಂದು ಮರ್ಡರ್ ಕೇಸ್ ವಿತ್ ಅಟ್ರಾಸಿಟಿ ರಿಜಿಸ್ಟರ್ ಆಗಿದೆ. ಉಮಾ ತವರು ಮನೆಯಲ್ಲಿ ಇದ್ದಾಗಲೇ ಆಕೆಯನ್ನ ಟೆರೆಸ್ಗೆ ಕರೆಸಿಕೊಂಡಿದ್ದ ಎರಡನೇ ಗಂಡ ಗಲಾಟೆ ವಿಕೋಪಕ್ಕೆ ಹೋಗಿ ಹೆಂಡತಿಯ ಕತ್ತು ಕೊಯ್ದು ಅಲ್ಲಿಂದ ಪರಾರಿಯಾಗಿದ್ದ. ಇಲ್ಲಿ ಉಮಾ ಟೆರೆಸ್ ಮೇಲೆ ಹೋಗಿರೋ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ರಕ್ತಸ್ರಾವವಾಗಿ ಒದ್ದಾಡಿ ಉಮಾ ಪ್ರಾಣ ಕಳೆದುಕೊಂಡಿದ್ಲು. ಇನ್ನು ವಿಜಯನಗರ ಎಸ್ಪಿ ಜಾನ್ವಿ ಎಸ್ ಮತ್ತು ಎಎಸ್ಪಿ ಮಂಜುನಾಥ್, ಹೊಸಪೇಟೆ ಡಿವೈಎಸ್ಪಿ ಡಾಕ್ಟರ್ ಮಂಜುನಾಥ್ ತಳವಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ಬಗ್ಗೆ ಹೊಸಪೇಟೆಯ ಚಿತ್ತಲ್ವಾಡ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆ ನಡೆದು 24 ಗಂಟೆಯೊಳಗೆ ಕೊಲೆಗಡಕನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಕೂಡ ಆಗಿದ್ದಾರೆ. ಈ ಕೊಲೆ ಕೇವಲ ಹಣದ ವಿಚಾರವಾಗಿ ನಡೆದಿದೆಯಾ ಅಥವಾ ಬಲವಾದ ಇನ್ನೇನಾದರೂ ಕಾರಣ ಇತ್ತ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ಸದ್ಯಕ್ಕಂತೂ ಉಮಾ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ ಕಣ್ರಿ. ಅತ್ತ ತಂದೆಯೂ ಇಲ್ಲ, ಇತ್ತ ತಾಯಿಯೂ ಇಲ್ಲದೆ ಉಮಾಳ 3 ಪುಟ್ಟ ಮಕ್ಕಳು ಅನಾಥವಾಗಿವೆ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ವರ್ಷ ಬಂತು,
ನೀವೇನಾದ್ರೂ ಚಿನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ? ಆದ್ರೆ ಎಲ್ಲೆಡೆ ಮೇಕಿಂಗ್ ಚಾರ್ಜ್ ಭಾರಿ ತುಟ್ಟಿಯಾಗಿದೆ. ಹೇಗೆ ಖರೀದಿ ಮಾಡೋದು ಅಂತ ಚಿಂತೆ ಮಾಡಬೇಡಿ. ನಮ್ಮ ಬಳ್ಳಾರಿಯಲ್ಲೇ ಹೊಸದಾಗಿ ಚಂದನ ಸ್ವರ್ಣ ಮಂದಿರ್ ಜ್ಯುವೆಲರಿ ಶಾಪ್ ಓಪನ್ ಆಗಿದೆ. ಸಿಲ್ವರ್ ಗೋಲ್ಡ್ ಐಟಮ್ಸ್ ಎಲ್ಲ ಇದಾವೆ. ಆಫರ್ಸ್ ಎಲ್ಲ ಚೆನ್ನಾಗಿದಾವೆ. ಇನ್ನು 22 ಕ್ಯಾರೆಟ್ನ 1 ಗ್ರಾಂ ಚಿನ್ನ ಖರೀದಿ ಮಾಡಿದ್ರೆ 2 ಗ್ರಾಂ ಸಿಲ್ವರ್ ಕಾಯಿನ್ ಫ್ರೀ. ಚಿನ್ನ, ವಜ್ರ, ಪ್ಲಾಟಿನಂ, ಬೆಳ್ಳಿಯನ್ನ ಅತಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಇದನ್ನ ತಗೊಳ್ಳೋದು ಅದನ್ನ ತಗೊಳ್ಳೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನಾವಿದ್ವಿ. ಇನ್ನು ಸಿಲ್ವರ್ ಅಂತೂ ಎಕ್ಸಲೆಂಟ್ ಆಗಿದೆ. ಈಗಂತೂ ನಮ್ಮ ಮಹಿಳೆಯರು ಈ ಶಾಪ್ ನೊಳಗಡೆ ಮುತ್ತಿಗೆ ಹಾಕಿ ಚಿನ್ನ ಖರೀದಿ ಮಾಡ್ತಿದ್ದಾರೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದಾವೆ. ಅವ್ರಿಗೆ ಏನ್ ಬೇಕೋ ಇಮಿಡಿಯೇಟ್ ಸಿಕ್ಕಂತ ಶಾಪ್ ಅಂದ್ರೆ ಇದನ್ನ ಅಂತ ಹೇಳಿ. ಏನ್ ಯೋಚನೆ ಮಾಡ್ತಿದ್ದೀರಿ? ಬೇಗ ಭೇಟಿ ಕೊಡಿ. ಈ ಆಫರ್ 10 ದಿನಗಳವರೆಗೆ ಮಾತ್ರ. ಸ್ಥಳ ಬಳ್ಳಾರಿಯ ಬೆಂಗಳೂರು ರಸ್ತೆ, ದುರ್ಗಾ ಬೇಕರಿ ಮುಂಭಾಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.